ಇಂಡಿಯನ್ಸ್‌ಗೆ ಡಿಸೈನ್ ಟೇಸ್ಟೇ ಇಲ್ಲ. ಇಂಡಿಯನ್ಸ್ ಒಳ್ಳೆ ಡಿಸೈನ್ ಅಪ್ರಿಷಿಯೇಟೇ ಮಾಡೋದಿಲ್ಲ. ಅವ್ರಿಗೆ ಯಾವುದೇ ಟೇಸ್ಟೇ ಇಲ್ಲ ರೀ. ನಮಸ್ಕಾರ. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ಕೇಳಿದ ಕೂಡಲೇ ಒಂದಷ್ಟು ಜನಕ್ಕೆ ಸಿಟ್ಟು ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಹೌದು ಅಂತ ಅನ್ಸುತ್ತೆ. ನಾನು ಒಬ್ಬ ಡಿಸೈನರ್ ಆಗಿ ನನ್ನ ಅನುಭವಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ. ಈ ವಿಡಿಯೋ ಸ್ವಲ್ಪ ಉದ್ದ ಇರ್ಬೋದು, ತಾಳ್ಮೆ ಇರಲಿ. ಇದು ಆ, ನನ್ನ ಅನುಭವಗಳು, ನನ್ನ ಮನಸ್ಸಲ್ಲಿರ್ತಕ್ಕಂಥ ಕೆಲವು ಏರುಪೇರುಗಳು ಅವನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಓವರ್ ಆಲ್ ಅಬ್ಸರ್ವೇಷನ್ ಇದುವರೆಗೆ ಈ ಸ್ಟೇಟ್ಮೆಂಟ್ ಬಗ್ಗೆ ನನ್ನ ಒಪಿನಿಯನ್‌ಗಳು ಹೇಗಿದ್ದಾವೆ ಅಂತೇಳಿ. ಆ, ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಇವತ್ತೇನು ಹೇಳ್ತೀವಲ್ಲ, ಇಂಡಿಯನ್ಸ್‌ಗೆ ಟೇಸ್ಟ್ ಇಲ್ಲ ಅಂಥೇಳಿ, ಇವೆಲ್ಲ ಆ, ಅಥವಾ ಇಂಡಿಯನ್ಸ್‌ಗೆ ಡಿಸೈನ್ ಸೆನ್ಸ್ ಇಲ್ಲ ಅನ್ನೋದು, ಇದನ್ನ ಹೆಚ್ಚಾಗಿ ನಾವು ಡಿಸೈನರ್ಸ್ ಕಮ್ಯುನಿಟಿಲಿ ನಾವು ಜಾಸ್ತಿ ಬಳಸೋದು ಉಂಟು. ಯಾಕಂತ ಹೇಳಿದ್ರೆ, ನಾವು ಯಾವುದು ಒಳ್ಳೆ ಡಿಸೈನ್ ಅಂತ ನಾವು ನಾವು ಅಂದ್ಕೊಂಡಿರ್ತೀವಲ್ವಾ, ಅದು ಮಾರ್ಕೆಟಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಅಥವಾ ಮಾರ್ಕೆಟಲ್ಲಿ ಈ ಜನ ಜಾಸ್ತಿ ಬಳಸುವುದು ಮಾಸ್ ಡಿಸೈನ್ ಅಂತ ನಾವು ಕಲ್ತ್ಬಿಟ್ಟು ಅದರಲ್ಲಿ ಅದು ಚೆನ್ನಾಗಿಲ್ಲ ಅಂತ ನಮ್ಗೆ ಅನ್ಸೋದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ನಮ್ಮ ಮನಸ್ಥಿತಿ ಅಂತ ಹೇಳಿ, ನಾವು ಡಿಸೈನ್ ಸ್ಕೂಲಲ್ಲಿ ನಾವು ಟ್ರೈನ್ ಆಗಿರ್ತಕ್ಕಂಥದ್ದು ಯುರೋಪಿಯನ್ ಸೆಂಟರ್ಡ್ ಡಿಸೈನ್ ಅಪ್ರೋಚಲ್ಲಿ. ನಮ್ಮ ಪ್ರಕಾರ ಈ ಮಿನಿಮಲಿಸ್ಟಿಕ್ ಸರ್ಫೇಸ್ಗಳು, ಮ್ಯೂಟೆಡ್ ಕಲರ್ಸು, ಪೇಸ್ಟಲ್ ಕಲರ್ಸು, ಇವು ಬೆಟರ್ ಡಿಸೈನ್ ಅಂತ ಹೇಳಿ. ಈಗ ನಾನು ಹೇಳಿದರೆ ಡೀಟರ್ ರ್ಯಾಮ್ ಡಿಸೈನ್ಸ್ಗಳನ್ನ ನಾವು ತುಂಬ ಚೆನ್ನಾಗಿ ಡಿಸೈನ್ ಅಂತ ಹೇಳ್ತೇವೆ. ನೋ ಡೌಟ್ ಅವರು ಒಳ್ಳೆಯ ಡಿಸೈನರಿಗೆ. ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಡೀಟರ್ ರ್ಯಾಮ್ಸ್ ಯಾವುದೇ ಪ್ರಾಡಕ್ಟ್ ಬಂದರೂ ಕೂಡ ಇಂಡಿಯನ್ಸ್ ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಇದೆ. ಅವಾಗ ನಾವು ಅಂತೀವಿ, ಹೋ, ಇಂಡಿಯನ್ಸ್ಗೆ ಸೆನ್ಸೇ ಇಲ್ಲ ಅಂಥೇಳಿ. ಹಾಗಾದ್ರೆ ಅದು ಸತ್ಯವೇ? ಇದಕ್ಕೆ ನಾವು ಹುಡುಕ್ತಾ ಹೋದರೆ, ಭಾರತ ಅನ್ನೋದೇ ಒಂದು ಡಿಫ್ರೆಂಟ್ ಕಲ್ಚರ್ ಆಲ್ಟುಗೆದರ್. ನಮ್ಮಲ್ಲಿ ಬೇರೆ ಎಲ್ಲ ಸಿವಿಲೈಸೇಷನ್ಗಳಿಗಿಂತ ಮುಂಚಿನಿಂದನೂ ನಮ್ಮಲ್ಲಿ ಬಹಳಷ್ಟು ಏನು ಡಿಸೈನ್ ಸೆಂಟರ್ಡ್ ಅಂತ ಏನು ಕರಿತೀವಲ್ಲ, ಡಿಸೈನ್ ಅಂತ ಹೇಳಿದ್ರೆ ಮನುಷ್ಯನ ಜೀವನವನ್ನು ಬೆಟರ್ ಮಾಡಲಿಕ್ಕೆ ಬಳಸುವಂಥ ಇಂಟರ್ವೆನ್ಷನ್ಸ್. ಅದು ನೀವು ಮಾಸ್ ಪ್ರೊಡಕ್ಷನ್ ಅಂತ ಕರೆದ್ರೆ, ಫಸ್ಟ್ ಮಾಸ್ ಪ್ರೊಡಕ್ಷನ್ ಆಗಿದ್ದು ಕೂಡ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ. ಅಷ್ಟೆಲ್ಲ ಆ ಕಾಲದಿಂದಲೂ ಕೂಡ ಇಲ್ಲಿ ಡಿಸೈನ್ ಅನ್ನೋದು ನಮ್ಮಲ್ಲಿ ಹಾಸುಹೊಕ್ಕಾಗಿದೆ. ಇನ್ನು ನಮ್ಮ NIDಗೆ ಬಂದರೆ, NIDಯ ಡಿಸೈನ್ ಡಾಕ್ಯುಮೆಂಟ್ ಏನು ನಾವು NID ಏನು ಡಿಸೈನ್ಗೋಸ್ಕರ ಈಮ್ಸ್ ಅವರು ಏನು ಫಸ್ಟ್ ಡಿಸೈನ್ ಇದ್ರ ಬಗ್ಗೆ ಬುಕ್ಕನ್ನು ಬಿಡುಗಡೆ ಮಾಡಿದ್ರು, ಅಥವಾ ಅವರ ಥಿಯರಿನ ಹೇಳಿದರು. ಅದರಲ್ಲಿ ಅವ್ರು ಹೇಳಿದೆ, ನಮ್ಮ ಈ ಚಂಬು ಲೋಟ ಅಂತ ಕರಿತೀವಲ್ಲ, ಅಥವಾ ಏನಿದಾವಲ್ಲ ಅದ್ರ ಬಗ್ಗೆನೇ ಅವರು ಚೆನ್ನಾಗಿ ಹೇಳಿದ್ರು ಅದನ್ನು. ಆದರೆ ನಾವೇನಾಗಿದೆ ಅಂತ ಹೇಳಿದ್ರೆ, ನಾವು ಈ ಈಮ್ಸ್ ಏನು ಹೇಳಿದ್ರು ಅದನ್ನು ನಾವು ಬಿಟ್ಬಿಟ್ಟು, ನಮ್ಮ ಇನ್ಫ್ಲೂಯೆನ್ಸ್ ಏನಾಗಿದೆ ಅಂತ ಹೇಳಿ, ನಾವು ಯುರೋಪಿಯನ್ ಸೆಂಟರ್ಡು, ಅಮೆರಿಕನ್ ಸೆಂಟರ್ಡು, ಜಾಪನೀಸ್ ಇವನ್ನೇ ಜಾಸ್ತಿ ಅಪ್ರಿಷಿಯೇಟ್ ಮಾಡಿ ಅವನ್ನೇ ನಮ್ಮಲ್ಲಿ ಬೆಳೆಸ್ಕೊಂಡು ಅವೇ ಬೆಟರ್ ಡಿಸೈನ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಶುರು ಮಾಡಿದ್ವು. ಇದಕ್ಕೆ ಈ ಇನ್ಫ್ಲುಯೆನ್ಸಿಂದ ಏನಾಗಿದೆ ಅಂತ ಹೇಳಿದ್ರೆ, ಡಿಸೈನ್ ಆ್ಯಸ್ ಎ ಹೋಲ್ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ, ನಾವು ಏನು ಪ್ರೀಮಿಯಮ್ ಅಂತ ಅಂತೀವಿ, ನಾವು ಏನು ಬೆಟರ್ ಅಂತೀವಿ, ಅದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಅದು ರಿಲೆವೆಂಟೇ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ, ಇಂಡಿಯಾದಲ್ಲಿ ಆ ಕಲ್ಚರೇ ಇರಲಿಲ್ಲ. ಈಗ ನನ್ನ ವೈಯಕ್ತಿಕ ಅನುಭವಕ್ಕೆ ಬಂದು ಹೇಳಿದ್ರು ಕೂಡ, ನಾನು ದೇವಸ್ಥಾನಗಳನ್ನು ಉದಾಹರಣೆ ಕೊಡ್ತೇನೆ. ಈಗ ನನ್ನ ಪ್ರಕಾರ ಕೆಲವು ದೇವಸ್ಥಾನಗಳು ನಂಗೆ ಚೆಂದ. ನಮ್ಮ ಶೃಂಗೇರಿಯಲ್ಲಿ ಒಂದು ಗೋಪುರವನ್ನು ಕಟ್ಟಿದ್ರು. ಆ ಗೋಪುರವನ್ನು ಕಟ್ಟಿದಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಏನು ಅಸಹ್ಯವಾಗಿದೆ ಅಂತ ನಂಗೆ ಅನ್ನಿಸ್ತು. ಯಾಕಂತ ಹೇಳಿದ್ರೆ, ಶೃಂಗೇರಿಯ ಮೂಲ ಟೆಂಪಲ್ ಇದೆ, ವಿದ್ಯಾಶಂಕರ್ ಟೆಂಪಲ್, ಬಹಳ ಚೆಂದ ಇದೆ, ನನ್ನ ಪ್ರಕಾರ ತುಂಬ ಚೆಂದ ಇದೆ. ಆದರೆ ಹೊಸ ಗೋಪುರ ಇದೆಯಲ್ಲ, ಅದು ಏನು ಕಣ್ಣಿಗೆ ಚುಚ್ತಾ ಇದೆ ಅಂತ ಅನ್ನಿಸ್ತು. ಏನು ಕಲರ್ ಕಾಂಬಿನೇಷನ್ ಇದು, ಯಾಕೆ ಇಷ್ಟು ಜಾತ್ರೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ನೋಡಿದಾಗ ಆ ಜಾತ್ರೆ ಅಸಹ್ಯ ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದ ಕಾರಣ ಏನಂತ ಹೇಳಿದ್ರೆ, ಅದು ತುಂಬ ಕಲರ್ ಇರೋದು, ಅವು ಯಾವುದು ಕೂಡ ಅಷ್ಟು ಒಳ್ಳೇದಲ್ಲ, ಅವು ಒಂಥರ ಚೀಪ್ ಅಂತ ಮೈಂಡ್ಸೆಟ್ ನನಗೆ ಬೆಳೆದಿರ್ತಕ್ಕಂಥ. ನನ್ನ ಪ್ರಕಾರ ಈಗ ಏನು ಶೃಂಗೇರಿಯ ಇನ್ನೊಂದು ದೇವಸ್ಥಾನ ಇದೆಯಲ್ಲ, ವಿದ್ಯಾಶಂಕರ ದೇವಸ್ಥಾನ, ಆ ಥರನೇ ಏನು ನ್ಯೂಟ್ರೆಡ್ ಕಲರ್ಲಿ ಇರ್ತಕ್ಕಂಥದ್ದು, ಜಸ್ಟ್ ಕಲ್ಲು ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು, ಅದೇ ಚೆಂದ ಅಂಥೇಳಿ. ಆದರೆ ನಾನು ಆಮೇಲೆ ಆರ್ಕಿಟೆಕ್ಚರ್ನ ಇನ್ನೂ ಆಳವಾಗಿ ನೋಡಿದಾಗ, ಆ್ಯಕ್ಚುಲಿ ಅದಕ್ಕೂ ಕೂಡ ಬಣ್ಣ ಹೊಡೆದಿದ್ರು. ಈಗ ಹಂಪಿಯ ಕಲ್ಲಿನ ರಥನ ನೋಡ್ತೀವಲ್ಲ, ಅದು ಆ್ಯಕ್ಚುಲಿ ಕಲ್ಲಲ್ಲಿ ಇರಲಿಲ್ಲ, ಅದ್ರ ಮೇಲೆ ತುಂಬ ಚೆನ್ನಾಗಿ ಬಣ್ಣ ಮಾಡಿ, ಅಲ್ಲಿ ನಿಮ್ಮ ಬಣ್ಣಗಳು ಕಾಣಿಸ್ತಾವೆ ನಿಮ್ಗೆ ಅಲ್ಲಿಗೆ. ಎಲ್ಲದಕ್ಕೂ ಕೂಡ ಬಣ್ಣ ಹಚ್ತಾ ಇದ್ರು. ಈ ಬಣ್ಣಗಳಿದೆಯಲ್ಲ, ಅದು ನಮ್ಮ ಕಲ್ಚರಲ್ಲಿ, ನಮ್ಮ ಸೊಸೈಟಿಯಲ್ಲಿ ಬಹಳ ಇಂಟ್ರಿಕೇಟ್ ಪಾರ್ಟ್ ಅದು. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನಾವು ಸುಮ್ಮನೆ ಹೇಳ್ತೀವಿ. ಈಗ ನಾನು ಜಸ್ಟ್ ನನ್ನ ವೈಯಕ್ತಿಕವಾಗಿ ಎಲ್ಲ ಒಪಿನಿಯನ್ ಬಂದಿರತಕ್ಕಂಥದ್ದು, ಹಾಗಾಗಿ ಇದನ್ನೇ ನೀವು ಜನರಲ್ ಅಂತ ಹೇಳೋದು ಬೇಡ. ಈಗ ನಾನು ತಮಿಳ್ರನ್ನ ಹೇಳ್ತಿದ್ದೆ, ಅಯ್ಯೋ ಅವ್ರಿಗೇನು ಸೆನ್ಸ್ ಇಲ್ಲ, ಏನು ಅಷ್ಟೊಂದು ಜಿಂಚಾಕ್ ಕಲರ್ ಬಟ್ಟೆ ಹಾಕ್ತಾರೆ. ಅಥವಾ ನಾನೇ ಎಷ್ಟೋ ಸರಿ ಬಳಸಿದ ಪದಗಳು ಉಂಟು, ಈ ರೇಸಿಸ್ಟ್ ಪದಗಳು ಅಂತಲೂ ಕರೀಬೇಕಾದ್ರೆ. ಈಗ ತುಂಬ ಬಟ್ಟೆ ಕಲರ್ ಹಾಕ್ತಾರೆ, ನಾವು ಹಕ್ಕಿ ಪಿಕ್ಕಿ ಅಂತ ಕರಿತಾ ಇದ್ದು, ಅಥವಾ ಬೇರೆ ಏನೊಂದಷ್ಟು ಅಂತ. ಕಾರಣ ಏನಂತ ಹೇಳಿದ್ರೆ, ಅಸೋಸಿಯೇಟ್ ಮಾಡ್ತಿದ್ವಲ್ಲ ನಾವೇನೋ ಕಲರು, ಆ ಚಾಸಿನೆಸ್, ಅದನ್ನು ಲೋ ಕ್ಲಾಸು ಅಥವಾ ಒಂದು ಲೌಡ್ ಅಂತ ಹೇಳಿ ಒಂದು ಕ್ಲಾಸಿಸ್ಟ್ ಮೈಂಡ್ಸೆಟ್ಟು ನನ್ನಲ್ಲಿ ಇದ್ದಿದ್ದು, ಆಯಿತಾ. ಅದನ್ನು ನಾನು ಅಡ್ಮಿಟ್ ಮಾಡಲಿಕ್ಕೆ ಯಾವುದೇ ಥರದ ಹಿಂಜರಿಕೆ ಇಲ್ಲ. ಹೀಗಾಗಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ಅದು ಕೂಡ ನಮ್ಮ ಮೈಂಡ್ಸೆಟ್ಟಲ್ಲಿ ಇನ್ಫ್ಲುಯೆನ್ಸ್ ಆಯಿತು, ಡಿಸೈನಲ್ಲಿ ಕೂಡ ಇನ್ಫ್ಲುಯೆನ್ಸ್ ಆಯಿತು. ಈಗ ನನ್ನ ಡಿಸೈನ್ಗಳಂತ ತಗೊಂಡ್ರೆ ಕೂಡ, ನಾನು
ನಾನೇನು ಗ್ರೇಟೆಸ್ಟ್ ಡಿಸೈನರ್ ಅಂತ ಹೇಳೋದಿಲ್ಲ. ನನ್ನ ಡಿಸೈನ್‌ಗಳಿಗೆ ಒಳ್ಳೆಯ ಅಕ್ಸೆಪ್ಟೆನ್ಸ್ ಬಂದಿದ್ದು ಹೌದು. ಅದು ಚೆನ್ನಾಗಿ ಅಕ್ಸೆಪ್ಟ್ ಆಗಿದೆ ಹೌದು. ನಾನು ಮೆಡಿಕಲ್ ಡಿಸೈನ್ ಜಾಸ್ತಿ ಮಾಡಿದ್ರಿಂದ ಅಲ್ಲಿ ಅದರ ಅಕ್ಸೆಪ್ಟೆನ್ಸ್ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಳಸುವಂತಹ ಮೆಡಿಕಲ್ ಡಿವೈಸ್‌ಗಳನ್ನ ಯಾರು ಬಳಸಿರೋ ಅವ್ರು ಯೂಶುವಲಿ ಡಾಕ್ಟರ್ಸು, ಹಾಸ್ಪಿಟಲ್ಸು ಅವ್ರು ಸ್ವಲ್ಪ ನನ್ನ ಥರದೇ ಮೈಂಡ್‌ಸೆಟ್ಟಿಂದ ಬಂದವರು. ಆಗಿದ್ರಿಂದ ಅದಕ್ಕೆ ಅಕ್ಸೆಪ್ಟೆನ್ಸ್ ಚೆನ್ನಾಗಿತ್ತು. ಅದು ಅಕಸ್ಮಾತ್ ಮಾಸ್ಕ್ ಹೋದ್ರೆ ಹೆಂಗಾಗ್ತದೆ ಅಂತ ನಾವು ಟೆಸ್ಟ್ ಮಾಡಬೇಕು. ಇನ್ನು ನಾನು ಮಾಸ್ ಪ್ರಾಡಕ್ಟ್‌ಗಳನ್ನು ಮಾಡಿದ್ದೀನಿ. ಅಲ್ಲಿ ಮಾಡಬೇಕಾದಾಗ ನನಗೆ ಅನುಭವ ಬಂದಿದ್ದಕ್ಕೆ ಹೌದು. ಉದಾಹರಣೆಗೆ ಒಂದು ಮಿಕ್ಸಿ ಡಿಸೈನ್ ಮಾಡಬೇಕಾದಾಗ ನನಗೆ ಬಂದ ಫೀಡ್‌ಬ್ಯಾಕ್‌ಗಳು ಕಲರ್ಸ್‌ಗಳು ಇನ್ನೂ ಸ್ವಲ್ಪ ಬ್ರೈಟ್ ಇರಬೇಕು. ಈ ಥರ ಸರ್ಫೇಸ್‌ಗಳಿರಬೇಕು. ನನಗೆ ಆಮೇಲೆ ಅರ್ಥ ಆಯ್ತು. ನಿಜ ಹೇಳ್ಬೇಕಂದ್ರೆ ನನಗೆ ಮಾಸ್ ಡಿಸೈನ್ ಹೇಗೆ ಮಾಡೋದು ಅಂತೇಳಿ ಅರ್ಥ ಆಗಿ ನಾನು ಅದಕ್ಕೋಸ್ಕರ ನಾನು ಮೈಂಡ್‌ಸೆಟ್ ಕೂಡ ಬದಲಾಯಿಸಿಕೊಂಡೆ. ಆದರೆ ಮಾಡುವಾಗ ನನಗೆ ಆ ಡಿಸೈನ್ ಇಷ್ಟನೋ ನಾನು ಎಷ್ಟೋ ಸರಿ ಹೇಳೋದುಂಟು. ನನಗೆ ಇಷ್ಟವಾದ ಡಿಸೈನನ್ನು ಕ್ಲೈಂಟ್ ಸೆಲೆಕ್ಟ್ ಮಾಡೋದಿಲ್ಲ. ನನಗೆ ಇಷ್ಟವಾದ ಡಿಸೈನನ್ನು ಇವ್ರು ಸೆಲೆಕ್ಟ್ ಮಾಡೋದಿಲ್ಲ ಅಂತ. ಬಟ್ ಯಾಕೆ ಆ ಮೈಂಡ್‌ಸೆಟ್ ಬರ್ತದೆ ಅಂತ ಹೇಳಿದ್ರೆ ಆ ಕ್ಲೈಂಟ್ ಅಂತ ನಾವು ಏನು ಹೇಳ್ತೀವಲ್ಲ, ಅವರು ದೇ ರೆಪ್ರೆಸೆಂಟ್ ಅ ಮಾಸ್. ಅವ್ರಿಗೆ ಮಾಸು ನನ್ನ ಸೆಲೆಕ್ಷನ್ ಡಿಸೈನನ್ನು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ಈ ಸಮಸ್ಯೆಗಳು ಬಂದದ್ದು. ಇನ್ನು ಆ, ಮತ್ತೆ ವಾಪಸ್ ದೇವಸ್ಥಾನಗಳಿಗೆ ಹೋಗೋದಂತಾದರೆ ಆರ್ಕಿಟೆಕ್ಚರ್ ಅಥವಾ ಶಿಲ್ಪಕಲೆಯನ್ನು ನಾವು ತಗೊಂಡ್ರೆ ಜಗತ್ತಿನಲ್ಲಿ ನಾಗರಿಕತೆಯಲ್ಲಿ ಶಿಲ್ಪಕಲೆ ಅಂತ ಏನಿದೆಯಲ್ಲ ಅದರಲ್ಲಿ ಸ್ಕಲ್ಪ್ಟಿಂಗ್ ಅಥವಾ ಏನೇ ತಗೊಳ್ಳಿ ನೀವು ಅದರಲ್ಲಿ ಪೀಕ್ ಅಂತ ನಾಗರಿಕತೆ ಪೀಕ್ ಹೋಗಿದ್ದು ಬೇರೆ ಯಾವ ದೇಶ ಅಲ್ಲ ಭಾರತದಲ್ಲಿ ಎಲ್ಲಿ ಗೊತ್ತಾ ನಮ್ಮ ಹೊಯ್ಸಳ ಆರ್ಕಿಟೆಕ್ಚರ್. ನನ್ನ ಅನುಭವ ಪ್ರಕಾರ ನಾನಂತಲ್ಲ ತುಂಬ ಡಿಸೈನ್ಗಳನ್ನು ಮಾತಾಡಿದ್ದೀನಿ, ತುಂಬ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅನಿಸಿದ್ದು ಹೊಯ್ಸಳ ಶಿಲ್ಪಕಲೆ ಇದೆಯಲ್ಲ ಅದು ಮತ್ತೊಮ್ಮೆ ಹೇಳ್ತೀನಿ ಮಾನವ ಇತಿಹಾಸದಲ್ಲಿ ಶಿಲ್ಪಕಲೆಯಲ್ಲಿ ಟಾಪ್ ಪಾಯಿಂಟ್. ಅದ್ರ ಮೇಲೆ ಎಲ್ಲವೂ ಕೂಡ ಕೆಳಗಡೆನೆ ಬರ್ತವೆ. ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಅಂಶ ನಾನು ಹೇಳಬೇಕು. ಅಲ್ಲಿ ನೀವು ಕನ್ನಡಿ ಸುಂದರಿ ಇದ್ದಾಳಲ್ಲ, ಕನ್ನಡಿ ಸುಂದರಿ ಅಂತ ಹೇಳಿದ್ರೆ ಕನ್ನಡಿ ಹಿಡ್ಕೊಂಡಂಥ ಒಬ್ಬ ಅಪ್ಸರೆದೊಂದು ಆಗಿರ್ಬೋದು ಅಥವಾ ಯಾವುದೇ ಒಂದು ಅಪ್ಸರೆಯರ ತಗೊಳ್ಳಿ, ಒಂದು ಆರ್ನಮೆಂಟೇಷನ್. ಇಂಡಿಯನ್ಸ್ ನಾವು ಆರ್ನಮೆಂಟೇಷನಲ್ಲಿ ನಮ್ಮನ್ನು ಮೀರಿಸೋರು ಯಾರಿಲ್ಲ. ಅದಕ್ಕೆ ನಾವು ಜ್ಯುವೆಲ್ರಿ ಡಿಸೈನಲ್ಲಿ ಇವತ್ತು ಕೂಡ ಇಂಡಿಯಾ ಅಷ್ಟು ಮುಂದಿರ್ತಕ್ಕಂಥದ್ದು. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆರ್ನಮೆಂಟೇಷನ್ ಮಾತ್ರ ಅಲ್ಲ, ಅಲ್ಲೊಂದು ಡಿಸೈನ್ ಪ್ರಿನ್ಸಿಪಲ್ ಅದೊಂದು ಮೈಂಡ್ಸೆಟ್ ಇದೆ. ಅದೇನು ಗೊತ್ತಾ, ನೀವು ಅದನ್ನೇ ತೊಗೊಂಡ್ರೆ ಅಥವಾ ಚೋಳ ಬ್ರಾನ್ಸ್ ಸ್ಟ್ಯಾಚ್ಯೂಸ್ಗಳನ್ನು ತೊಗೊಂಡ್ರು ಕೂಡ ನಾನು ಹೊಯ್ಸಳಕ್ಕೆ ವಾಪಸ್ ಬರ್ತದೆ. ಯಾಕಂತ ಹೇಳಿದ್ರೆ ನನಗೆ ತುಂಬ ಹತ್ತಿರವಾದಂಥದ್ದು, ನಾನು ಅದನ್ನು ಯಾವತ್ತೂ ಕೂಡ ಬೆಸ್ಟ್ ಅಂತ ಹೇಳ್ತೇನೆ. ಆ ಅಪ್ಸರೆ ಸ್ಟ್ಯಾಚ್ಯೂ ತೊಗೊಂಡ್ರೆ ಆಕೆಯ ಸೊಂಟದ ಭಾಗ ಇದೆಯಲ್ಲ, ನಾವೇನು ಹೇಳ್ತೀವಿ ಸಿಂಹದ ಥರ ಸಣ್ಣ ಇದೆ. ಆಮೇಲೆ ಆಕೆಯ ಬಸ್ಟ್ ಇದೆಯಲ್ಲ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಆಕೆಯ ಸ್ಟ್ಯಾಚು ಇದು ರಿಯಲ್ ಹ್ಯೂಮನ್ ಥರ ಇಲ್ಲ. ಅದನ್ನು ಹೇಳಿಕೊಟ್ಟಿರೋದು. ರಿಯಲಿಸಮ್ ಇಲ್ಲ ಅಲ್ಲಿ. ಅದನ್ನು ಏನು ಹೇಳ್ಬೇಕು, ಉತ್ಪ್ರೇಕ್ಷ ಅಂತ ಕರಿಬೋದು. ಎಲ್ಲವೂ ಕೂಡ ಉತ್ಪ್ರೇಕ್ಷವಾಗಿ ಅಕ್ಸೆಂಚುಯೇಟ್ ಆಗಿ ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಈಗೇನಂತ ಹೇಳಿದ್ರೆ ಪೋರ್ಟ್ರೇಟ್ ಆರ್ಟಲ್ಲಿ ಏನು ಮಾಡ್ತೀವಿ ಅಂತೇಳಿ ಮನುಷ್ಯ ಇದ್ದಂಗೆ ನಾವು ಬರೀತೇವೆ. ಮೊನಾಲಿಸಾ ಹೇಗೆ ಇದ್ಲು ಅಂತ ಹಾಗೆ ಬರೀತೇವೆ. ಅಥವಾ ಗ್ರೀಕ್ ಸ್ಟ್ಯಾಚ್ಯೂಲಿ ಇದೇ ಥರನೇ ಹ್ಯೂಮನ್ ಅನಾಟಮಿ ಇತ್ತು ಅಂತ ನಾವು ಬರೀತೇವೆ. ಆದರೆ ಭಾರತದಲ್ಲಿ ಅದರಲ್ಲಿ ಹೊಯ್ಸಳ ಸೇಮಲ್ಲಿ ನಾವು ಅದು ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನೇ ಅಲ್ಲಿ ಇಟ್ಟು ನೋಡಬೇಕಾದ್ರೆ ನಾವು ಇಲ್ಲಿಗೆ ಯಾಕೆ ಹೋಗಬೇಕು, ಮನೇಲೇ ಇದ್ದಾರಲ್ಲ ಅಂಥೇಳಿ. ಅದನ್ನು ತುಂಬ ಎಕ್ಸಾಗ್ರೇಟ್ ಅಂತ ಪದ ನಾನು ಬಳಸೋದು ತಪ್ಪಾಗುತ್ತೆ. ಉತ್ಪ್ರೇಕ್ಷೆ ಅನ್ನೋದು ಉತ್ಪ್ರೇಕ್ಷ ಅಲಂಕಾರ ಆಯಿತಾ. ಆ ಥರನೇ ನಾವು ಮಾತಲ್ಲಿ ಕೂಡ ನಾವು ಉತ್ಪ್ರೇಕ್ಷ ಅಲಂಕಾರನ ಬಳಸ್ತೇವೆ. ಆ ಥರ ಮಾಡಿರ್ತಕ್ಕಂಥದ್ದು ಅದು ರಿಯಲಲ್ಲಿ ಎಕ್ಸಿಸ್ಟ್ ಇಲ್ಲ. ಆದರೆ ನಮ್ಮ ಫಿಲಾಸಫಿಯಲ್ಲಿ ನಾವು ಅದನ್ನು ಅಷ್ಟು ಏನು ಹೆಚ್ಚಾಗಿ ಉತ್ಪ್ರೇಕ್ಷವಾಗಿ ತೋರಿಸ್ತೇವೆ. ಇದು ನಮ್ಮ ಕಲ್ಚರಲ್ ಸಿಗ್ನಿಫಿಕೆನ್ಸ್. ಇಲ್ಲಿ ನಾವು ಪ್ಲೇನ್ ಸರ್ಫೇಸ್ಗಳನ್ನು ಅಥವಾ ಇದನ್ನು ಬಳಸಲಿಕ್ಕಾಗಲ್ಲ. ಇನ್ನು ಪ್ಲೇನ್ ಸರ್ಫೇಸ್ಗಳಿಗೆ ವಿಷಯಕ್ಕೆ ಹೋದರೆ ಕೂಡ ಅದರಲ್ಲಿ ಕೂಡ ಏನು ಡಿಕ್ಟೇಟರ್ಗಳು, ಆಡಳಿತದವರು ಅದನ್ನು ಬಳಸಿದ್ದಾರೆ. ಅದನ್ನು ಕೂಡ ನಾನು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಡಿಸೈನನ್ನು ಹೆಚ್ಚಾಗಿ ಪೊಲಿಟಿಷಿಯನ್ಸ್ ಕೂಡ ಬಳಸಿದ್ದು ಹೌದು. ಉದಾಹರಣೆಗೆ ನೀವು ಜರ್ಮನಿ ಅಂತ ತಗೊಂಡ್ರೆ ಅಲ್ಲಿನ ಲಾರ್ಜರ್ ದ್ಯಾನ್ ಲೈಫ್ ಸರ್ಫೇಸ್ಗಳು, ಗ್ರೇ ಸರ್ಫೇಸ್ಗಳು, ದೊಡ್ಡ ದೊಡ್ಡ ಕಾಂಕ್ರೀಟ್ ಪಿಲ್ಲರ್ಗಳು ಇವು ಕೂಡ ನಾಜಿಸಮಲ್ಲಿ ಬಂದಿರತಕ್ಕಂಥದ್ದು. ಅಂತ ಹೇಳಿದ್ರೆ ಅಲ್ಲಿ ನಾಜಿ ಫಿಲಾಸಫಿಯಲ್ಲಿ ನಾಜಿಯವರು ಹೇಳ್ತಾ ಇದ್ರು ಜನಕ್ಕೆ, ನೀವು ಚಿಕ್ಕವರು, ಸಿಸ್ಟಮ್ ನಾಜಿಸಮ್ ಈಸ್ ಬಿಗರ್ ದ್ಯಾನ್ ಯು ಅಂತ ಹೇಳಿ ದೊಡ್ಡ ದೊಡ್ಡ ಪಿಲ್ಲರ್ಗಳು, ತುಂಬ ದೊಡ್ಡ ಆರ್ಚ್ಗಳು, ಅಲ್ಲಿ ದೊಡ್ಡ ಹದ್ದಿನ ಚಿತ್ರಗಳು, ಹಾಗೆಯೇ ಗ್ರೇ ಸಿಮೆಂಟ್ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಒಂದು ಭಯವನ್ನು ಹುಟ್ಟಿಸುವಂಥದ್ದು. ಆದರೆ ಇಂಡಿಯಾದಲ್ಲಿ ಆ ಥರ ಇಲ್ಲ. ಅದರಲ್ಲೂ ಕೂಡ ನೀವು ಜೈನ್ ಆರ್ಕಿಟೆಕ್ಚರ್ಗೆ ಹೋದರೆ ಜೈನಲ್ಲಂತೂ ಎಲ್ಲವೂ ಬಾಗಿಲು ಕೂಡ ಸಣ್ಣ ಅಂತೇಳಿ ನೀನು ಬಗ್ಗಿ ಬರ್ತಿ, ಅದು ಕೂಡ ರೆಸ್ಪೆಕ್ಟನ್ನು ಕೊಡುತ್ತೆ ಹೊರತು ಭಯವನ್ನು ಕೊಡುವಂಥದ್ದಲ್ಲ. ಈ ಥರದ ಫಿಲಾಸಫಿಗಳು ನಮ್ಮಲ್ಲಿ ಇದ್ದದ್ದು. ಇವನ್ನೆಲ್ಲ ಆಗುತ್ತೆ ಗೊತ್ತಾ, ನಾವು ಡಿಸೈನ್ ಸ್ಕೂಲಲ್ಲಿ ಓದಿದ್ದೇವೆ, ನಾವು ಖಂಡಿತ ಓದಿದ್ದೇವೆ. ಯಾಕಂತೇಳಿ NIDಯಲ್ಲಿ ನಮಗೆ ಸೊಸೈಟಿ ಆ್ಯಂಡ್ ಲಿಬರಲ್ ಆರ್ಟ್ಸಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲವೂ ನಾವು ಕಲ್ತಿದ್ದೇವೆ. ಯಾಕಂದರೆ ನನಗೆ ನಾನು NIDಗೆ ಯಾವತ್ತೂ ಕೂಡ ಹೇಳ್ತೀನಲ್ಲ, ಅದೊಂದು ನಮ್ಮ ದೇಶದಲ್ಲಿ ಅದೊಂದು ಅದ್ಭುತ ಸಂಸ್ಥೆ, ಅದು ಅದ್ಭುತ ವಿದ್ಯಾಸಂಸ್ಥೆ. ಅದರಲ್ಲಿ ಆದಷ್ಟು ಮೈಂಡ್ಸೆಟ್ ಚೇಂಜ್ಗಳು, ಅದರಲ್ಲಿ ಆದಷ್ಟು ಕಲಿಕೆ ನನ್ನ ಪ್ರಕಾರ ನನ್ನ ಲೈಫಲ್ಲಿ ಬೇರೆ ಎಲ್ಲೂ ಯಾವ ವಿದ್ಯಾಲಯದಲ್ಲೂ ಆಗಿಲ್ಲ. ಯಾವ ಪುಸ್ತಕದ್ದು ಕಳಿಸಿದಷ್ಟನ್ನು ನನಗೆ NID ಕಲಿಸಿದೆ. ಅದ್ಭುತ ವಿದ್ಯಾಲಯ ಅದು.
ಅಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಇನ್‌ಫ್ಯಾಕ್ಟ್ ಅದು NID ಲೈಬ್ರರಿಗೆ ಹೋದರೂ ಕೂಡ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ ಅಲ್ಲಿಗೆ. ಆ, ವಿಷಯ ಇಷ್ಟೇಯ, ನಾವು ಏನು ಪ್ರೀಮಿಯಮ್ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರ್ತಕ್ಕಂಥದ್ದು. ಇನ್ನು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಒಂದು ಲೀನಿಯಾ ಅಂತ ಒಂದು ಕಾರ್ ಬಂದಿತ್ತು ಫಿಯಟ್‌ದು. ಡಿಸೈನರ್‌ಗಳು ಕೇಳಿದ್ರೆ ಆ, ಯಾವುದೇ ಟ್ರಾನ್ಸ್‌ಪೋರ್ಟೇಷನ್ ಡಿಸೈನ್ ಇಂಡಿಯಾದಾಗಿರಲಿ ಯಾರಾಗಲಿ ಅದ್ಭುತ ಕಾರ್ ಅದು. ತುಂಬ ಚೆಂದ ಇದೆ. ಆದರೆ ಅದು ಕ್ಲಿಕ್ ಆಗಿಲ್ಲ. ಅದೇ ಟೈಮಲ್ಲಿ ಮಾರುತಿದು ಡಿಸೈರ್ ಕಾರ್ ಬಂತು. ಆ, ಮ್, ನಾನು ಹೇಳ್ತೀನಿ ಯಾಕಂದರೆ ನಮ್ಮಲ್ಲಿ ಯಾವಾಗಿದ್ದ ಒಪಿನಿಯನ್ನು, ಏನಿದು ಇಷ್ಟು ಕೆಟ್ಟದಾಗಿದೆ ಇದು ಚೆನ್ನಾಗಿಲ್ಲ ಅಂಥೇಳಿ, ಏನು ಅಷ್ಟೊಂದು ಸರ್ಫೇಸ್ಗಳು ಅಷ್ಟೊಂದು ಇದು ಅಂಥೇಳಿ ಅಂತ. ಆದರೆ ಡಿಸೈರ್ ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು. ಏನೋ ಅನ್ಬೋದು ಮಾರುತಿ ಸರ್ವಿಸಿಂದ ಅಂತೇಳಿ. ಆದರೆ ಮಾರುತಿಯಲ್ಲಿಯ ಅವರು ಸಿಯಾಜ್ ತೆಗೆದ್ರು ಬಿಲಿಮರ್ ಸರ್ಫೇಸಲ್ಲಿ ಅದು ಓಡಲಿಲ್ಲ. ಅಥವಾ ಅವ್ರು ಇನ್ನೊಂದು 2, 3 ಕಾರ್ಗಳು ತಂದ್ರು ಓಡಲಿಲ್ಲ. ಈ ಥರದಲ್ಲಿ ಏನು ನಾವು ಬ್ಯುಸಿ, ಕೇಯಾಸ್ ಅಂತ ಕರಿತೀವಲ್ಲ, ಅದನ್ನ ಇಂಡಿಯನ್ಸ್ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಅದು ನಾವು ಕೇಯಾಸ್ ಅಂತ ಕರೀಲೂಬಾರ್ದು, ಬ್ಯುಸಿ ಅಂತ ಕರೀಲೂಬಾರ್ದು. ಅದು ಒಂದು ಡಿಸೈನ್ ಫಿಲಾಸಫಿನೇ, ಅದು ಒಂದು ಡಿಸೈನ್ ಸ್ಟೈಲಯ್ಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲಿಲ್ಲ ಅಷ್ಟೇಯ. ಹೀಗಾಗಿ ಇಂತಹ ಸಮಸ್ಯೆಗಳು ಬರುವಂಥದ್ದು. ಇನ್ನು ನಾನು ಬಣ್ಣಕ್ಕೆ ವಾಪಸ್ ಬಂದರೆ, ನಾವು ಬಣ್ಣ ಇದು ಮ್ಯೂಟೆಡ್ ಪೇಸ್ಟಲ್ ಕಲರ್ಗಳನ್ನು ಮಾಡ್ತೀವಿ. ಇದು ನನಗೆ ನನ್ನ ವೈಯಕ್ತಿಕ ಏನು ಅನುಭವ ಕೂಡ ಹೌದು. ನಾನು ಮನೆಯಲ್ಲಿ ಪೇಂಟ್ ಮಾಡುವಾಗ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಫುಲ್ ಮನೆನ ಆಫ್ ವೈಟಲ್ಲಿ ನಾನು ಮಾಡಿ, ನಮ್ಮದು ರೆಡ್ ಆಕ್ಸೈಡ್ ಫ್ಲೋರ್, ರೆಡ್ ಆಕ್ಸೈಡ್ ಭಾರಿ ಚೆನ್ನಾಗಿದೆ, ಬರೀ ರೆಡ್ ಆಕ್ಸೈಡ್ ಆಫ್ ವೈಟ್ ಹಾಕಿಬಿಟ್ಟು ಆದಷ್ಟು ವುಡ್ಡನ್ನು ಎಕ್ಸ್ಪೋಸ್ ಮಾಡಿಬಿಟ್ಟು ವುಡ್ಡನ್ನು ಹಾಗೇ ಅದಕ್ಕೆ ಮಾತ್ರ ಲ್ಯಾಕರ್ ಹಾಕಿ ನಮ್ಮ ಮನೆ ಮಾಡಿದ ನೋಡಿದರೆ, ನನ್ನ ಎಲ್ಲ ಡಿಸೈನ್ ಫ್ರೆಂಡ್ಸ್ಗಳಿಗಾಗಲಿ ಅಥವಾ ಯಾರೇ ಆರ್ಕಿಟೆಕ್ಟ್ ಇವ್ರಿಗೆಲ್ಲಾದರೆ ಭಾಳ ಚೆಂದಾಗಿ ಕಾಣಿಸುವಂಥದ್ದು. ಆದರೆ ಹಂಗೆ ಮಾಡಿದ ತಕ್ಷಣ ಒಂದು 2 ದಿನ ಹಂಗೆ ಇರ್ತಾ ಇತ್ತು. ಆದರೆ ನಮ್ಮಮ್ಮ ಬಂದುಬಿಟ್ಟು ಅಲ್ಲಿ ರಂಗೋಲಿ ಹಾಕೋರು, ಅಲ್ಲೊಂದು ರಂಗೋಲಿ ಅಂಟಿಸೋರು, ಬಾಗಿಲ ಮೇಲೆ ಎಳೆ ತೆಗಿಯೋರು. ಆವಾಗ ನಾನು ನೋಡಿದೆ ಅನಿಸುತ್ತೆ, ಇದು ಫಸ್ಟ್ ಅಂತ ಹೇಳಿದ್ರೆ ಅದನ್ನ, ಈಗ ನನ್ನ ತಮ್ಮ ಕೂಡ ಹೇಳ್ತಿದ್ದ, ಹಾಳು ಮಾಡ್ತಿದ್ದೀನಿ ನೀನು ಅಂತೇಳಿ. ಆದರೆ ನಾನು ಆ ಮೈಂಡ್ ಸೆಟ್ಟಿಂದ ನೋಡಿದ್ರೆ ಬೇರೆ ಥರದಲ್ಲಿ ಹಿಂದೆ ಬಂದು ನೋಡಿದಾಗ, ಈ ರಂಗೋಲಿ ಹಾಕೋದಾಗಿರಲಿ, ಆ ಎಳೆ ತೆಗೆಯೋದಾಗಿರಲಿ, ಹಸೆ ಮಾಡೋದಾಗಿರಲಿ, ಇವೆಲ್ಲವೂ ಕೂಡ ಕಲ್ಚರಲ್ಲಿ ಬಂದಂಥದ್ದು. ಅದನ್ನು ನಾನು ಏನು ಟ್ರೈಬಲ್ಲು ಅಥವಾ ಅದು ಚೆಂದ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದ ಕಾರಣ ಅಂತ ಹೇಳಿದ್ರೆ, ನಾನು ಟ್ಯೂನ್ ಆಗಿರ್ತಕ್ಕಂಥ ಏನು ಪ್ರೀಮಿಯಮ್ ಅಸ್ಥೆಟಿಕ್ಸ್ ಅನ್ನುವಂತಹ ವೆಸ್ಟರ್ನ್ ಎಸ್ಥೆಟಿಕ್ ಫಿಲಾಸಫಿ. ಹಾಗಾಗಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಇವತ್ತೇನಾಯ್ತು ಅಂತ ಹೇಳಿದ್ರೆ ಅದನ್ನು ನಾನು ಚೇಂಜ್ ಮಾಡಿದ್ದೇನೆ. ಇವತ್ತು ನನ್ನ ಮನೆ, ಈಗ ನನ್ನ ಹಿಂದೆ ಬ್ಯಾಕ್‌ಗ್ರೌಂಡ್ ನೋಡಿದ್ರು ಕೂಡ ಅಲ್ಲಿ 3, 4 ಕಲರ್ಗಳು ಕಾಣಿಸ್ತವೆ. ನಾವು ಯಾವುದೇ ಕಾರ್ನರ್ ನೋಡಿದ್ರು ಮಿನಿಮಮ್ 3 4 ಕಲರ್ ಇರಬೇಕು ಅಂತ ಒಂದು ರೇಂಜಿಗೆ ನಾನು ನನ್ನನ್ನು ಬದಲಾಯಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಮೊದಲು ಆ ಥರ ಇದ್ದೋನಲ್ಲ. ಹೌದು, ಕೆಲವು ಕಡೆ ವೈಟ್ ಸರ್ಫೇಸ್‌ಗಳಿದ್ದಾವೆ, ಅವೆಲ್ಲಿದ್ದಾವೆ. ಈಗ ಅದ್ರ ಹಿಂದ್ಗಡೆ ಒಂದು ಕಾಟೇಜ್ ಇದೆಯಲ್ಲ, ಅದ್ರ ಮೇಲೆ ನನ್ನ ಹೆಂಡತಿ ಏನೋ ಬರೀಲಿಕ್ಕೆ ಅಂತ ಪ್ಲಾನ್ ಮಾಡಿದ್ದಾಳೆ. ಅವಳು ಬರೆದಾದ್ಮೇಲೆ ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂಥೇಳಿ. ಮೊದಲಾಗಿ ನಾನು ಅದನ್ನು ಕೂಡ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ನೋಡುವಂಥ ಮೈಂಡ್‌ಸೆಟ್ ಇದೆಯಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಇನ್ಹೆರೆಂಟ್ ಬಯಾಸಿಂದಾಗಿ, ಆ ಬಯಾಸನ್ನು ನಾವು ಕಲ್ತ್ಕೊಳ್ಳೋದೇ ಗೊತ್ತಾ. ಈಗ ನಾನು ಚಿಕ್ಕಲ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಯಾಕಂತೇಳಿದ್ರೆ ನಮ್ಮ ಮನೇಲಿ ನಮ್ಮ ತಂದೆ ಅವರು ಕೂಡ ಆರ್ಟಿಸ್ಟೇ. ನನ್ನ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟು. ಆಫ್‌ಕೋರ್ಸ್ ಅವ್ರು ಹೊರಗಡೆ ಏನೋ ಪ್ರಾಡಕ್ಟ್‌ಗಳನ್ನು ಹಾಕಿಲ್ಲ. ಅವರು ಕೃಷಿಕರಾಗಿದ್ದರಿಂದ ಅವ್ರು ಮಾಡುವಂಥ ಮುಖವಾಡಗಳು, ಅವರು ಗಣಪತಿ ಮಾಡುವಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು. ಅದ್ರ ಜೊತೆ ಬೆಳೆದವನು. ಹಾಗೆಯೇ ಇಲ್ಲಿರ್ತಕ್ಕಂಥ ಆರ್ಟಿಸನ್ ಎಲ್ಲ ನೋಡಿ ಬೆಳೆದಂಥದ್ದು. ಓವರ್ ದ ಟೈಮ್ ವಾಟ್ ಹ್ಯಾಪನ್ಡ್ ಈಸ್, ನಮಗೆ ಏನು ಈ ಈ ಈ ಏನು ಒಂದು ಫಿಲಾಸಫಿಗೆ, ವೆಸ್ಟರ್ನ್ ಇನ್‌ಫ್ಲುಯೆನ್ಸ್ ಡಿಸೈನ್ ಫಿಲಾಸಫಿಗೆ ನಾವು ಹೋದಾಗ, ಅದು ನನಗೆ ಕೇವಲವಾಗಿ ಕಂಡು ಇದು ಪ್ರೀಮಿಯಮ್ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಾವೇನು ಪ್ರೀಮಿಯಮ್ ಅಂತ ಅಂದ್ಕೊಂಡು ನಾವು ಡಿಸೈನ್ ಮಾಡ್ತೀವಲ್ಲ, ಅದು ಭಾರತದಲ್ಲಿ ಯಾಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಸೆಟ್ಟಲ್ಲಿ ಇರ್ತಕ್ಕಂಥ ಸಮಸ್ಯೆ ಜನರಲ್ಲಿ ಇರ್ತಕ್ಕಂಥದ್ದಲ್ಲ. ಜನ ಗಿರೀಶ್ ಕಾಸರೊಳ್ಳಿಯವರ ಮೂವಿಯನ್ನು ಅಪ್ರಿಷಿಯೇಟ್ ಮಾಡಲ್ಲ, ಬರೀ ಮಾಸ್ ಮೂವಿನ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಹೇಳುವಾಗ, ಸೂರ್ಯ ಅವರು ಅದನ್ನು ಅರ್ಥ ಮಾಡಿಕೊಂಡು, ಸೂರ್ಯ ಅವ್ರದ್ದು ಮೂವಿಗಳು ನೋಡಿ ನಿಮಗೆ ತುಂಬಾ ಎಲ್ಲದೂ ಚೆನ್ನಾಗಿರ್ತದೆ. ಸೇಮ್ ಟೈಮ್ ಅದು ಮಾಸ್ ಕಾಪಿಲ್ ಆಗ್ತದೆ. ಯಾಕಂತ ಹೇಳಿದ್ರೆ ಅವರನ್ನು ಅರ್ಥ ಮಾಡ್ಕೊಂಡು, ಹಾಗಂತ ನಾನು ಕಾಸರವಳ್ಳಿಯವ್ರನ್ನ ಏನು ಕ್ರಿಟಿಸೈಸ್ ಮಾಡ್ತಿಲ್ಲ. ಅವರು ಕೂಡ ಅದ್ಭುತ ಫಿಲ್ಮ್ ಮೇಕರ್. ಅವರಿಗಿರ್ತಕ್ಕಂಥ ಬಜೆಟಲ್ಲಿ ಅವರು ಭಾಳ ಚೆನ್ನಾಗಿ ಸ್ಟೋರಿಯನ್ನು ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಆದರೆ ಮಾಸಲ್ಲಿ ಯಾಕೆ ರೀಚ್ ಆಗೋದಿಲ್ಲ ಅಂತ ಹೇಳಿದ್ರೆ, ಮಾಸ್ ಇರೋದೇ ಬೇರೆ ಇದರಲ್ಲಿ. ಹಾಗಂತ ಮಾಸ್ ಎಲ್ಲವೂ ಸರಿ ಅಂತಲ್ಲ. ಆದರೆ ನಾವು ಅರ್ಥ ಮಾಡ್ಕೊಂಡಿದ್ದು, ನಾವು ತಿಳಿದಂಥದ್ದು ಯಾವುದು ಬೆಟರ್, ಯಾವುದು ಗ್ರೇಟ್ ಅಂತೀವಲ್ಲ, ಅದು ಎಲ್ಲೋ ಒಂದು ಕಡೆ ತಪ್ಪಿದೆ ಅಂತೇಳಿ ಆ, ಅಭಿಪ್ರಾಯ. ಇಷ್ಟು ಲಾಂಗ್ ವಿಡಿಯೋ ನೋಡಿದ್ದೀರಾ. ನಿಮ್ಮ ತಾಳ್ಮೆಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಧನ್ಯವಾದ.